ಹೊನ್ನಾವರದ ಎಂಪಿ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಜಿಎನ್ ಭಟ್ ರವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದರು. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ದಕ್ಕಿದ್ದು. ಇದನ್ನು ನಮಗೆ ಅವರು ಬಿಟ್ಟುಕೊಟ್ಟು ಹೋಗಿದ್ದರ ಹಿಂದೆ ಅನೇಕ ಜೀವ ಹಾಗೂ ಅನೇಕ ಮನಸ್ಸುಗಳ ಬಲಿದಾನ ಇದೆ. ಅಂತಹ ಅನೇಕರಲ್ಲಿ ನಾವು ಇಬ್ಬರನ್ನ ಇಂದು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಿ ಉಳಿದವರನ್ನು ಸ್ಮರಿಸ್ತಾ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ರಾಷ್ಟ್ರಾದ್ಯಂತ ಮೂಲೆ ಮೂಲೆಗಳಲ್ಲಿ ಇವತ್ತು ನಡೀತಾ ಇದೆ. ಅಂದರೆ ಸ್ವಾತಂತ್ರ್ಯವನ್ನು ಗಳಿಸುವಲ್ಲಿ ಸಾವಿರಾರು ಪುರುಷರು, ಸಾವಿರಾರು ಮಹಿಳೆಯರು ಬಲಿದಾನವನ್ನು ಗೈದಿದ್ದಾರೆ. ಅವರಿಗೆ ನಾವು ಒಂದು ಕ್ಷಣ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಅವರಿಗೆ ಒಂದು ನಮನವನ್ನು ಸಲ್ಲಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿರುತ್ತದೆ. ಅದನ್ನು ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಗಳಿಸಿ 80 ವರ್ಷಗಳಾದವು. ಈ ಅವಧಿಯಲ್ಲಿ ನಾವು ಏನೆಲ್ಲವನ್ನು ಸಾಧಿಸಿದ್ದೇವೆ ಅನ್ನೋದರ ಅವಲೋಕನವೂ ಕೂಡ ಇಲ್ಲಿ ಪ್ರಸ್ತುತ ಅಂತ ಅನಿಸ್ತದೆ. ಏನು ಕೊಲೋನಿಯಲಿಸಮ್ನಿಂದ ಅಂದರೆ ಅಸ್ಪೃಶ್ಯತೆಯಿಂದ ಆಧುನಿಕತೆಯ ಕಡೆಗೆ ನಾವಿವತ್ತು ದಾಪುಗಾಲನ್ನಾಗ್ತಾ ಇದ್ದೇವೆ. ಸಾಮಾಜಿಕ ಸಮಾನತೆಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡ್ತಾ ಇದ್ದೇವೆ. ಹಾಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಬಲಿಷ್ಠರಾಗಿ ರೂಪುಗೊಳ್ತಾ ಇದ್ದೇವೆ. ಸಾಂಪ್ರದಾಯಿಕತೆಯಿಂದ ಆಧುನಿಕತೆಯ ಕಡೆಗೆ ನಾವು ಬದಲಾವಣೆ ಆಗ್ತಾ ಇದ್ದೇವೆ. ಕಾಲೇಜಿನ ಎನ್ಸಿಸಿ ಘಟಕದ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುದ್ದಿ ಮತ್ತು ವರದಿ ಮಂಜುನಾಥ ಭಂಡಾರಿ, ಹೊನ್ನಾವರ.